ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ, ಒಂದು ಸಿಂಪಲಾಗಿ ಒಂದು ಚೈನಾ ಗ್ರಾಸ್ ಮಾಡ್ತಾಯಿದ್ದೇನೆ. ನಿಮಗೆ ಸಿಹಿ ತಿನ್ನಲಿಕ್ಕೆ ಆಸೆ ಇದ್ದರೆ, ಯಾರಾದರೂ ನೆಂಟರು ಪಟ್ಟ ಅಂತ ಬಂದರೆ ಅವರಿಗೆ ಏನು ಸಿಹಿ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಪಟ್ ಅಂತ ಆಗುತ್ತೆ, ಚಟ್ ಅಂತ ಆಗುತ್ತೆ, ತಿನ್ನಲಿಕ್ಕೆ ಅಷ್ಟು ಟೇಸ್ಟಿನೇ ಇದೆ. ಸಿಂಪಲಾಗಿ ನಾನು ಮಾಡ್ತಾಯಿರ್ತೇನೆ, ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ಥರ ಮಾಡೋದು ಅಂತ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ. ನಾನು ಅರ್ಧ ಲೀಟರ್ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಸಿಂಪಲಾಗಿ ಮಾಡ್ತಾ ಇದ್ದೇನೆ ನಾನು, ಫಟ್ ಅಂತಲೇ ಆಗುತ್ತೆ. ಅದು ಒಂದು ಸೈಡಲ್ಲಿ ಬಿಸಿ ಆಗ್ತಾ ಇರಲಿ, ಮತ್ತೊಂದು ಸೈಡ್ ಗ್ಯಾಸಲ್ಲಿ ನಾನು ಒಂದು ಗ್ಲಾಸ್ ನೀರು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಅದಕ್ಕೆ ನಾನು ಹಾಕ್ತಿದ್ದೇನೆ ಚೈನಾ ಗ್ರಾಸ್ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಬೇಗನೂ ಆಗುತ್ತೆ. ನಿಮಗೆ ಸಿಹಿ ತಿನ್ನಲಿಕ್ಕೆ ಆಸೆ ಇದ್ದರೆ, ಮತ್ತು ಊಟ ಮಾಡಿ ಒಬ್ಬೊಬ್ಬರಿಗೆ ಅಭ್ಯಾಸ ಇರುತ್ತೆ ಸಿಹಿ ತಿನ್ನೋದು. ಸೊ ನನ್ನ ಹಸ್ಬೆಂಡ್ ಥರ, ಸೊ ಅಂಥವ್ರಿಗೇನು ಫಸ್ಟ್ ಅಂತ ಆಗುತ್ತೆ. ಯಾರು ನೆಂಟರು ಬಂದ್ರೂ ಬೇಗನೆ ಆಗುತ್ತೆ. ತುಂಬ ಈಸಿ ಇದೆ, ತುಂಬ ತಿನ್ನಲಿಕ್ಕೂ ಅಷ್ಟು ಟೇಸ್ಟೂ ಇದೆ. ನಾವು ತಿನ್ನುವಾಗ ಅದು ಬೊಂಡದ್ದು ಪುಡ್ಡಿಂಗ್ ಬೊಂಡ ಅದು ತಿನ್ನೋ ಥರ ಆಗುತ್ತೆ. ಸೊ ನಾನು ಇದು ರೆಸಿಪಿ ಆಲ್ರೆಡಿ ತುಂಬ ಹಾಕಿದ್ದೇನೆ ಬೇರೆ ಬೇರೆದು. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಿಹಿ ಹಾಕೊಳ್ಳಿ. ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ನೀವು ಸಿಹಿ ಹಾಕಿದರೆ ಆಯಿತು. ಸಕ್ಕರೆ ಇದು ನಾವು ಮಿಕ್ಸ್ ಮಾಡ್ತಾ ಹೋಗುವಾಗ ಫುಲ್ಲು ಕರಗುತ್ತೆ, ಅಷ್ಟು ತನಕ ನಾವು ಕರಗಿಸಬೇಕು. ನಾನು ಆಲ್ರೆಡಿ ಹಾಕಿದ್ದೇನೆ ಇದಕ್ಕೆ, ತುಂಬದು ಬೊಂಡದು ಹಾಕಿದ್ದೇನೆ, ಯಾವ ಥರ ಮಾಡೋದು ಅಂತ. ಒಂದು 2-3 ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೇನೆ, ಚಾನಲಲ್ಲಿ ಉಂಟು, ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ. ಸೊ ನನಗೆ ಫುಲ್ಲು ಕರಗಿತು, ಒಳ್ಳೆಯಿಂದ ಕರಗಲಿ, ಒಂದು ಚೂರು ಇಡಬೇಡಿ. ಈ ಸಲ ನಾನು ಹಾಲು ಬಿಸಿ ಮಾಡ್ತಾ ಇದ್ದೇನೆ ನೋಡಿ. ಹಾಲು ಮೇಲೆ ತನಕ ಬರಲಿ. ನೀವು ಕಲರ್ ಬೇಕಾದರೆ ವೈಟು ಬೇಡ, ನನಗೆ ಬೇರೆ ಕಲರ್ ಬೇಕು ಅಂದರೆ ನೀವು ಬೇಕಾದರೆ ಕಲರ್ ಆ್ಯಡ್ ಮಾಡ್ಕೊಳ್ಬೋದು. ರೆಡ್ ಆಗಲಿ, ಯೆಲ್ಲೋ ಆಗಲಿ, ಬ್ಲೂ ಆಗಲಿ, ಯಾವ ಕಲರ್ ಬೇಕು ಆ ಕಲರ್ ಬೇಕಾದರೆ ನೀವು ಹಾಕ್ಕೊಳ್ಳಿ. ಬಟ್ ಕಲರ್ ಒಳ್ಳೆಯದಲ್ಲಲ್ವ ದೇಹಕ್ಕೆ. ಸೊ ನಾನು ಅದಕ್ಕೆ ಕಲರ್ ಹಾಕಲಿಲ್ಲ. ಸೊ ವೈಟ್ ತೋರಿಸ್ತಾ ಇದ್ದೀನಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. 2 ಗ್ಯಾಸ್ ಆಫ್ ಮಾಡಿ, ಚೈನಾ ಗ್ರಾಸ್ ಇದ್ದು ಹಾಲಿದ್ದು. ನೀವು ಗ್ಯಾಸ್ ಆನ್ ಮಾಡಿ ಯಾವಾಗಲೂ ಮಿಕ್ಸ್ ಮಾಡಬೇಡಿ, ಹಾಲು ಒಡೆದು ಹೋಗುತ್ತೆ ನೋಡಿ. ಈ ಥರ ಚೈನಾ ಗ್ರಾಸ್ ಹಾಲಿಗೆ ಮಿಕ್ಸ್ ಮಾಡಿದರೆ ಆಯಿತು. ಬೇಗ ಬೇಗ ಕರಗಿಸೋಕೆ. ಹಾಲು ಚಪ್ಪೆ ಇರಬಾರ್ದು, ಚೈನಾ ಗ್ರಾಸ್ ಚಪ್ಪೆ ಇರಬಾರ್ದು, 2 ಗ್ಯಾಸ್ ಆನೇ ಇರಬೇಕು. ಮತ್ತು ಹಾಲು ಮೇಲೆ ಬಂದ ತಕ್ಷಣ 2 ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ನೋಡಿ ಒಂದು ಪ್ಲೇಟಿಗೆ ಹಾಕಿದರೆ ಆಯಿತು. ಯಾವುದು ಬೇಕಾದರೆ ಪಾತ್ರೆಗೆ ಹಾಕ್ಕೊಳ್ಳಿ ನೀವು. ಪುಡ್ಡಿಂಗ್ ಮಾಡುವ ಪಾತ್ರೆಗೆ ಹಾಕಿದರೆ ಒಳ್ಳೆಯದು ನೋಡಿ. ಈ ಥರ ಹಾಕಿದರೆ ಆಯಿತು ನೋಡಿ. ಇದು ಚಪ್ಪೆಗೆ ಬರುವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ. ನಾನು ಅದರ ಮೇಲೆ ಸ್ವಲ್ಪ ಬೀಜ ಹಾಕ್ತಿದ್ದೇನೆ. ನೀವು ಬೇಕಾದರೆ ಬಾದಾಮ್ ಅದು ಇದು ಏನು ಬೇಕಾದರೂ ಹಾಕ್ಕೊಳ್ಬೋದು. ಇದು ನನ್ನ ಮಗ ಹಾಕ್ತಾಯಿದ್ದಾನೆ ಬೀಜ. ಸೊ ಹಾಗಾಗಿ ಒಂದು ನೆನಪಿಡ್ಕೊಳ್ಳಿ, ಬಿಸಿ ಬಿಸಿ ಗ್ಯಾಸ್ ಆನ್ ಮಾಡುವಾಗ ನೀವು ಚೈನಾ ಗ್ರಾಸನ್ನು ಮಿಕ್ಸ್ ಮಾಡಬೇಡಿ. ಹಾಲು ಹೊಡೆಯುವ ಜಾಸ್ತಿ ಇರುತ್ತೆ. ಒಂದೊಂದು ಸರ್ತಿ ಹೊಡೆಯಲ್ಲ, ಒಂದೊಂದು ಸರ್ತಿ ಹೊಡೆಯುತ್ತೆ, ಬಟ್ ಜಾಸ್ತಿಯಾಗಿ ಹಾಲು ಹೊಡೆಯುತ್ತೆ. ಸೊ ಅದಕ್ಕಾಗಿ ಗ್ಯಾಸನ್ನು ಆಫ್ ಮಾಡಿ, ಆವಾಗ ಹಾಲು ಹೊಡೆಯಲ್ಲ ಚೈನಾ ಗ್ರಾಸ್ ಮಿಕ್ಸ್ ಮಾಡುವಾಗ. ಬೇಕಾದರೆ ಗ್ಯಾಸ್ ಸ್ಲೋ ಇಡ್ಬೋದು, ಬಟ್ ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾವು ಬಾದಾಮ್ ಆಗಲಿ, ಬೀಜ ನಾನು ಬೀಜ ಹಾಕ್ತಾಯಿದ್ದೇನೆ. ಯಾವುದು ಬೇಕಾದ್ರೂ ಇದು ಮಾಡ್ಬೋದು. ಇದರ ಮೇಲೆ ಸ್ವಲ್ಪ ಕಲರ್ ಹಾಕಿದ್ರೂ ಆಯಿತು, ಅಂದರೆ ಸ್ವಲ್ಪ ಚೇಂಜ್ ಮಾಡೋ ಥರ ಕಲರ್ ಹಾಕಿದ್ರೂ ಆಯಿತು ನೋಡಿ. ನನ್ನ ಚೈನಾ ಗ್ರಾಸ್ ರೆಡಿ ಆಯಿತು. ಇದನ್ನು ನಾನು ತೆಗೆದು ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಒಂದು 4-5 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಲಿದ್ರೂ ಪರವಾಗಿಲ್ಲ, ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಅರ್ಜೆಂಟ್ ಇದ್ದರೆ 1 ಗಂಟೆ ತೆಗೆದು ಫ್ರಿಜ್ಜಲ್ಲಿ ತಿನ್ಬೋದು. ನೋಡ್ತಾ ಇದ್ರಲ್ಲ, ನಾನೀಗ ಫ್ರಿಜ್ಜಿಂದ ತೆಗೆದಿದ್ದೀನಿ. ಸೊ ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ. ನಾನು ಆಲ್ರೆಡಿ ಕಟ್ ಮಾಡಿ ಆಗಿತ್ತು, ಮತ್ತು ನಾನು ನೆನಪಾಯಿತು ವೀಡಿಯೋ ಮಾಡಲಿಲ್ಲ ಅಂತ. ನಾನು ಶೇಪ್ ಕೊಟ್ಟಾಗಿದೆ ಆಲ್ರೆಡಿ ನೋಡಿ. ಈ ಥರ ಕಟ್ ಮಾಡಿದರೆ ಆಯಿತು.
ನಿಮಗೆ ಯಾವ ಶೇಪ್ ಕಟ್ ಬೇಕೋ ಆ ಶೇಪ್ ಕಟ್ ಮಾಡಿ, ತ್ರಿಕೋನನ, ಚೌಕನ, ಯಾವ ಥರ ಕಟ್ ಮಾಡಬೇಕು ಆ ಥರ ಕಟ್ ಮಾಡಿದರೆ ಆಯಿತು. ತುಂಬ ಈಸಿಯಲ್ಲಿ ಕಟ್ ಆಗುತ್ತೆ, ತುಂಬ ಸ್ಮೂತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.